ಎಸ್ ವಿ ಆರ್ ಭಟ್ ಚಾನಲ್ಗೆ ಸ್ವಾಗತ. ನೋಡಿರಿ, ಇದು ಏನಂತ ಹೇಳ್ತಾ ಇದ್ದೀರಾ ನೋಡಿ, ಕಳಲೆ ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ ಇದು ನೀಟಾಗಿ ತೊಳೆದಿದ್ದೀನಿ. ಒಂದು 3-4 ಸರ್ತಿ ಚೆನ್ನಾಗಿ ತೊಳ್ಕೊಂಬಿಟ್ರೆ ಚೆನ್ನಾಗಾಗ್ತದೆ. ಸ್ಮೆಲ್ ಯಾವುದೇ ಥರದ ಸ್ಮೆಲ್ ಇರೋದಿಲ್ಲ. ನೋಡಿ, ನೀಟಾಗಿ ವಾಶ್ ಮಾಡಿದ್ದೀನಿ. ಈಗ ಇದನ್ನ ನೀರು ಬಸ್ಬಿಟ್ಟು ಇದಕ್ಕೆ ಹಾಕೋಣ. ಎಲ್ಲದು ನೋಡಿ, ಇದೇ ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಬೌಲಿಂದ 3 ಬೌಲು ಚಿಕ್ಕದಾಗಿ ಕಟ್ ಮಾಡಿಟ್ರಂಥ ಕಳಲೆ ತೊಗೊಂಡಿದ್ದೀನಿ ನೋಡಿ. ಇದೇ ಬೌಲಿನ ಮೆಜರ್ಮೆಂಟು. ಇದು ಕಡಲೆ ಹಿಟ್ಟು 1 ಕಪ್ ಸಾಕಾಗ್ತದೆ. ಅಕ್ಕಿ ಹಿಟ್ಟು ಹಾಕ್ತೀನಿ. ಇದು ಅಕ್ಕಿ ಹಿಟ್ಟು 3 ಕಪ್ ಬೇಕಾಗ್ತದೆ. ನೋಡಿ, ಅದೇ ಕಪ್ಪಿನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. 1 ಕಪ್ ಈರುಳ್ಳಿ ಕಟ್ ಮಾಡಿಟ್ರಂಥದ್ದು ಚಿಕ್ಕದಾಗಿ. ನೋಡಿ, ಚಿಕ್ಕದಾಗಿ ಜಜ್ಜಿಟ್ಟಿರುವಂಥ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ನಿಮ್ಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕೋಬೋದು, ಇಲ್ಲದ್ರೆ ಇಲ್ಲ. ನಾನು ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಹಾಕ್ತೀನಿ. ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು, ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಯಾಕಂದರೆ ಕೆಲವೊಬ್ರು ಜಾಸ್ತಿ ಉಪ್ಪು ತಿಂತಾರೆ, ಕೆಲವೊಬ್ರು ಕಡಿಮೆ ತಿಂತಾರೆ, ಹೇಳಕ್ಕೆ ಬರೋದಿಲ್ಲ. ಈಗ ಕರಳೆಲೆಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡ್ತೀರಲ್ಲ, ನಾನು ವಡಾಪೆ ಮಾಡ್ತಾಯಿದ್ದೀನಿ. ಇದರಿಂದ ಬೋಂಡ ಮಾಡೋಕ್ಕೆ ಬರುತ್ತೆ, ಪಲ್ಯ ಮಾಡ್ತೀವಿ, ತುಂಬ ವೆರೈಟಿ ಇದೆ ಇದರಲ್ಲಿ. ನಾನು ಬೆಳಗಿನ ಟಿಫನಿಗೆ ಅಂತ ವಡಾಪೆ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದೆ ಒಂದು ಸರ್ತಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಬೇಕಾದರೆ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೋದು, ಇಲ್ಲಾಂದರೆ ನೀವು ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ. ನೋಡಿ, ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಆಗೋತ್ತು. ನೋಡಿ, ಸ್ವಲ್ಪ ನೀರು ಹಾಕ್ತೀನಿ ಈಗ. ಜಾಸ್ತಿ ನೀರು ಬೇಕಾಗಲ್ಲ, ಯಾಕಂದರೆ ಕರಳೆಲೆನ ನಾವು ನೀರಲ್ಲೇ ನೆನೆಸಿಟ್ಟಿರ್ತೀವಲ್ಲ, ಚೆನ್ನಾಗಿ ನೀರನ್ನ ಅದು ಅಬ್ಸಾರ್ಬ್ ಮಾಡ್ಕೊಂಬಿಟ್ಟಿರುತ್ತೆ. ಅದಕ್ಕಾಗಿ ನೋಡಿ, ಈ ಥರ ಗಟ್ಟಿ ಕಲಿಸ್ಕೊಂಬಿಟ್ರೆ ವಡಾಪೆ ತಟ್ಟಕ್ಕೆ ಚೆನ್ನಾಗಾಗ್ತದೆ. ಹಿಟ್ಟು ನೋಡಿ, ಸಾಫ್ಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ವಡಾಪೆ ತಟ್ಟೋಣ. ಎಣ್ಣೆ ನೋಡಿ ಚೆನ್ನಾಗಿ ಬಿಸಿಯಾಗಿದೆ. ನಾವು ಕೊಬ್ಬರಿ ಎಣ್ಣೆನೇ ಬಳಸೋದು. ನಿಮ್ಮಲ್ಲಿ ಯಾವ ಎಣ್ಣೆ ಅವೈಲೇಬಲ್ ಇದೆ ನೀವು ಅದನ್ನು ಬಳಸ್ಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ನೋಡಿ, ಬಾಳೆ ಎಲೆ ಮೇಲೆ ತಟ್ಟಿದ್ದು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಫ್ರೈ ಮಾಡೋಣ ಈಗ, ಬ್ರೌನ್ ಕಲರ್ ಬರೋವರೆಗೂ. ಫ್ರೈ ಆಗಿದೆ ಈಗ. ನೋಡಿ, ಈ ಥರ ಕೆಂಪಗೆ ಬರೋವರೆಗೂ ಫ್ರೈ ಆಗಬೇಕು. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ತೆಗೆದುಬಿಡೋಣ ಈಗ. ನೋಡಿ, ಕಳಲೆ ಕರಿದ ವಡಾಪೆ ಹೇಳ್ತೀವಿ ಇದಕ್ಕೆ. ಇದ್ರ ಜೊತೆ ಕಾಂಬಿನೇಷನ್ನು ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಈವ್ನಿಂಗ್ ಟೈಮು ತುಂಬಾ
ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ. ಬೆಳಗಿನ ತಿಂಡಿಗೂ ಮಾಡ್ಕೋಬೋದು, ಸಂಜೆ ಟೈಮ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು, ತುಂಬ ಸುಲಭ. ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗಲ್ಲ. ನಿಮಗೆ ಬೇಕಾದ್ರೆ ಹಾಲು ಆ್ಯಡ್ ಮಾಡ್ಕೋಬೋದು. ನಾನು ಹಾಲುನೆಲ್ಲ ಬೇಡ ಹೇಳಿ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ರೆಸಿಪಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಂಜೆ ಟೈಮಲ್ಲೆಲ್ಲ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ, ಪಲ್ಯನೂ ಬೆಳಗ್ಗೆ ತಿಂಡಿಗೆ ಮಾಡಿದ್ದೀನಿ ರೊಟ್ಟಿಗಾಗಿ. ನೋಡಿ ಚೆನ್ನಾಗಿದೆ ಆಯಿತಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ